ಈಗ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಗಳ ವಿಚಾರಕ್ಕೆ ಬರೋಣ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದಿದ್ದ. ಜೊತೆಗೆ ಆತ ಹೇಳಿದ್ದೆಲ್ಲ ಬರೀ ಬುರುಡೆ ಅಂತ ಗೊತ್ತಾಯ್ತು. ಆತನ ಹಿಂದೆ ಸೂತ್ರಧಾರಿಗಳಿದ್ದಾರೆ ಅಂತ ಗೊತ್ತಾಯ್ತು. ಅದರಲ್ಲಿ ಒಬ್ರು ತಿಮರೋಡಿ ಅಂತ. ಈ ತಿಮರೋಡಿಗೆ ಶಸ್ತ್ರಾಸ್ತ್ರ ಶಾಕ್ ಎದುರಾಗ್ತಾ ಇದೆ. ಹಾಗಾಗಿ ಬಂಧನದ ಭೀತಿ ಇರೋದ್ರಿಂದ ಎಸ್ಕೇಪ್ ಆಗಿದ್ದಾನೆ ಈತ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಗಡಿಪಾರು ಮಾಡಿ ಒಂದ್ ಕಡೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ಆದೇಶ ಹೊರಡಿಸಿದ್ದಾರೆ. ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗ್ತಾರೆ ತಿಮರೋಡಿ ಅಂತ. ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದಾರೆ ಆಲ್ರೆಡಿ 2 ಸಲ. ವಿಚಾರಣೆಗೆ ಹಾಜರಾಗ್ಲಿಲ್ಲ ಅಂತಂದ್ರೆ 3ನೇ ನೋಟಿಸ್, ಅದು ಲಾಸ್ಟ್. ಇವತ್ತು ಬೆಳ್ತಂಗಡಿ ಠಾಣೆಗೆ ಹಾಜರಾಗಲೇಬೇಕು ತಿಮರೋಡಿ. ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ ಕೇಸ್ನಲ್ಲಿ ವಿಚಾರಣೆ ನಡೆಸೋ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೊಡಲಾಗಿದೆ. ಈ ಚಿನ್ನಯ್ಯನನ್ನ ಸ್ಥಳ ಮಹಾಜರು ಮಾಡೋದಕ್ಕೆ ತಿಮರೋಡಿ ಮನೆಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಅಂದ್ರೆ ತಿಮರೋಡಿ ಮನೆಯಲ್ಲಿ 2 ತಲವಾರ್ ಹಾಗೆ ಬಂದೂಕು ಸಿಕ್ಕಿತ್ತು. ಸೊ ಈ ಸಂಬಂಧ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಗೆ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಇದಕ್ಕೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ 2 ಸಲ ಸಮನ್ಸ್ ಕೊಟ್ಟರು ಕೂಡ ಆತ ನಾಪತ್ತೆಯಾಗಿದ್ದಾನೆ, ಕಾಣೆಯಾಗಿದ್ದಾನೆ, ಗಡಿಪಾರು ಬೇರೆ ಮಾಡಲಾಗಿದೆ. ಈ ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾನಾ ಇಲ್ವಾ ಆ ವ್ಯಕ್ತಿ ಅನ್ನೋದು ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಧರ್ಮಸ್ಥಳದಿಂದ ಲೈವ್ ನಲ್ಲಿ. ಆನಂದ್, ಈಗ ಆಲ್ರೆಡಿ 2 ಬಾರಿ ನೋಟಿಸ್ ಕೊಡಲಾಗಿದೆ. ಇವತ್ತು ಬರಲೇಬೇಕು ತಿಮರೋಡಿ ಏನು ವಿಚಾರಣೆಯನ್ನು ಎದುರಿಸೋದಕ್ಕೆ. ಬರಲಿಲ್ಲ ಅಂತಂದ್ರೆ ಇನ್ನೊಂದು ನೋಟಿಸ್ ಕೊಡೋದಕ್ಕೆ ಮುಂದಾಗ್ತಾರಾ ಅಥವಾ ಬೇರೆ ಏನಾದರೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರಾ ಅಂತ SIT ಟೀಮ್ ಕಡೆಯಿಂದ? ಶರತ್, ಪ್ರಮುಖವಾಗಿ SIT ಅಧಿಕಾರಿಗಳು 2ನೇ ನೋಟಿಸ್ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಶಸ್ತ್ರಾಸ್ತ್ರಗಳನ್ನ ಹೊಂದಿರತಕ್ಕಂಥ ವಿಚಾರವಾಗಿ ಬಂದು ಖುದ್ದು ಹಾಜರಾಗಬೇಕು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಲೈಸೆನ್ಸ್ ಇದ್ರೆ ತೆಗೆದುಕೊಂಡು ಬನ್ನಿ ಅನ್ನೋ ಒಂದು ಸೂಚನೆಯನ್ನ ಬೆಳ್ತಂಗಡಿ ಪೊಲೀಸರು ತಿಮರೋಡಿ ಅವರಿಗೆ ಕೊಟ್ಟಿದ್ದಾರೆ. ಆದ್ರೆ 2 ಬಾರಿ ನೋಟಿಸ್ ಕೊಟ್ಟರು ಕೂಡ ಇನ್ನೂ ಕೂಡ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ತಿಮರೋಡಿ ಕಡೆಯಿಂದ ಬಂದಿಲ್ಲ. ಹಾಗಾಗಿ ಇವತ್ತು ಪ್ರಮುಖವಾಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ ಹಾಜರಾಗ್ತಾರ ಇಲ್ವೋ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಎದುರಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇದುವರೆಗೂ ಕೂಡ ತಿಮರೋಡಿ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಸುಳಿವು ಸಿಗ್ತಾ ಇಲ್ಲ. ಜೊತೆಗೆ ತನ್ನ ಫೋನ್ ಅನ್ನು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅವರ ಸಹಚರರ ಒಂದು ಜೊತೆಯಲ್ಲಿ ನಿಕಟವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾನೆ, ಆದ್ರೆ ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ಕೋತಾ ಇಲ್ಲ. ಹಾಗಾಗಿ ಪೊಲೀಸರು ಮುಂದೆ ಯಾವ ರೀತಿಯ ಒಂದು ಕ್ರಮವನ್ನ ತೆಗೆದುಕೊಳ್ತಾರೆ ಕಾದ್ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಇವತ್ತೇನಾದ್ರೂ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಏನಾದ್ರೂ ಹಾಜರಾಗದೇ ಇದ್ದಂತ ಪಕ್ಷದಲ್ಲಿ 3ನೇ ನೋಟಿಸ್ ಅನ್ನ ಕೊಡಬಹುದು, ಅಥವಾ ಅವರ ವಿರುದ್ಧ ನೇರವಾಗಿ ಒಂದು ಬಂಧನಕ್ಕೆ ಒಂದು ಆದೇಶವನ್ನು ಕೂಡ ಹೊರಡಿಸತಕ್ಕಂತ ಒಂದು ಸಾಧ್ಯತೆಗಳಿರುತ್ತೆ. ಪ್ರಮುಖವಾಗಿ ಈಗಾಗಲೇ ತಿಮರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ. ಆದ್ರೆ ಗಡಿಪಾರು ಮಾಡಿದ್ದಂತ ಒಂದು ಸಂದರ್ಭದಲ್ಲೂ ಕೂಡ ಪೊಲೀಸ್ ವಿಚಾರಣೆ ಅಥವಾ ಕೋರ್ಟ್ ನಲ್ಲಿ ಏನಾದರೂ ವಿಚಾರಣೆಗಳಿದ್ರೆ ಅಂತ ಸಂದರ್ಭದಲ್ಲಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಹಾಗಾಗಿ ಇವತ್ತು ಹಾಜರಾಗ್ತಾರ ಇಲ್ವಾ ಅನ್ನೋ ಒಂದು ಕುತೂಹಲ ಇರತಕ್ಕಂಥದ್ದು. ಸದ್ಯ ಇದುವರೆಗೂ ಕೂಡ ಕಳೆದ ಒಂದು 15 ದಿನಗಳಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಪದೇ ಪದೇ ತಪ್ಪಿಸಿಕೊಂಡು ಓಡಾಡ್ತಾ ಇರತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಂತ ಒಂದು ವಿಚಾರವಾಗಿ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ಗೂ ಕೂಡ ಅವರು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಕೋರ್ಟ್ ನಲ್ಲೂ ಕೂಡ ಇನ್ನೂ ಅವರಿಗೆ ಯಾವುದೇ ರೀತಿಯ ಒಂದು ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ. ಹಾಗಾಗಿ ಅವರು ಬೆಳ್ತಂಗಡಿ ಪೊಲೀಸರ ಒಂದು ಕಣ್ತಪ್ಪಿಸಿ ಓಡಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.